ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ಆಗಿದೆ, ನಾನು ಕೂಡ ನೋಟ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸಾರಿ, ಇದು ತಿನ್ನೋದು, ಕುಡಿಯೋದಲ್ಲ. ಮುಂಚೆ ಕುಡಿಯೋದು ಮಾಡ್ಕೊತಾ ಇದೆ, ಇವಾಗ ತಿನ್ನೋದು. ಇದು ಏನಕ್ಕೆ ಮಾಡ್ಕೋತೀನಿ ಅಂದರೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗಲಿ ಅನ್ನೋ ರೀಸನ್ಗೆ. ಆ್ಯಂಡ್ ಇದಕ್ಕೆ ಪಪ್ಪಾಯ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ನ್ಯಾಚುರಲ್ ಸ್ವೀಟ್ನೆಸ್ಗೋಸ್ಕರ ಅಷ್ಟೇ. ಆ್ಯಂಡ್ ಪಪ್ಪಾಯ ಕೂಡ ಒಳ್ಳೆಯದು, ಡೈಜೆಷನ್ಗೆಲ್ಲ ಹೆಲ್ಪ್ ಮಾಡುತ್ತಂತೆ. ಆಮೇಲೆ ಇದಕ್ಕೆ ಹಳದಿ ಬೀಜ ಹಾಕಿದ್ದೀನಿ, ಅಂದರೆ ನೆನೆಸಿರೋದು. ಆಮೇಲೆ ಮೆಂತೆ ಕಾಳು ಹಾಕಿದ್ದೀನಿ, ನೆನೆಸಿರೋದು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಮಾಮೂಲಿ ಮಿಲ್ಕು, ಓಟ್ಸು, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಆಮೇಲೆ ಡಾಕ್ಟರ್ ಒಂದು ಪೌಡರ್ ಕೊಟ್ಟಿದ್ರು, ಅಂದರೆ ಮಿಲ್ಕ್ ಕಲರ್ ಹಾಕೊಂಡು ಕುಡಿಬೋದು, ಇಲ್ಲ ಈ ಥರನಾದ್ರು ತೊಗೋಬೋದು. ಅದೊಂದು ಹಾಕೊಂಡಿದ್ದೀನಿ. ಅದಾದಮೇಲೆ ಇನ್ನೇನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಮಿಲ್ಕ್ ಮಾಮೂಲಿ ಅಷ್ಟೇ. ತುಂಬ ಚೆನ್ನಾಗಿರ್ತಿದ್ದು. ಅದಕ್ಕೆ ಪಚ್ಚ ಬಾಳೆಹಣ್ಣು ಹಾಕೊಂಡಿನೂ ಚೆನ್ನಾಗಿರುತ್ತೆ, ಏಲಕ್ಕಿ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಆ್ಯಪಲ್ ಕೂಡ ಟ್ರೈ ಮಾಡಿಲ್ಲ ನಾನೇನು, ಇದು ನಾನೊಂದು 15 ಡೇಸಿನ ತೊಗೊತಾ ಇರೋದು. ಆ್ಯಪಲ್ ಇನ್ನೂ ಟ್ರೈ ಮಾಡಿಲ್ಲ ನಾನು, ಒಂದ್ಸಲ ಟ್ರೈ ಮಾಡಬೇಕು. ಭಯ ನಂಗೆ ಎಲ್ಲಿ ಶೀತ ಆಗಿಬಿಡುತ್ತೋ ಆ್ಯಪಲ್ ತಿಂದರೆ ಅಂತ. ಇದನ್ನ ತಿಂದ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ. ನಾನು ನನ್ನ ರೂಮೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ಹಬ್ಬ ಬರ್ತಾ ಇದೆ, ಹಬ್ಬಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಲೇಬೇಕು. ನನ್ನ ರೂಮ್ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಅಂದರೆ ಎಲ್ಲ ಫಸ್ಟು ಈ ರೂಮಲ್ಲಿ ಇದ್ವಿ ನಾನು ಮತ್ತು ನನ್ನ ಪಾಪು. ಆ ರೂಮ್ ಅಂದರೆ ನಮ್ಮಮ್ಮ ರೂಮಿಂದ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿ, ಇಲ್ಲಿಂದ ನಾವು ನಮ್ಮಮ್ಮ ರೂಮಿಗೆ ಶಿಫ್ಟ್ ಆಗಿದ್ವಿ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಅಲ್ಲಿಂದ ಐಟಮ್ಸ್ ಎಲ್ಲ ಪಾಪುನೆಲ್ಲ ಇಲ್ಲಿಗೆ ತಂದಿಡಬೇಕು. ಇವಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಅವಳು ಎದುರು ಅಷ್ಟರಲ್ಲಿ ಇದೆಲ್ಲ ತಿಂದು ಮುಗಿಸಿ ನಾನು ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ತಿನ್ಬಿಟ್ಟು ಬಾಯ್. ಎಷ್ಟು ತಾಚಿ ಮಾಡ್ಬಿಟ್ವಿ ನಾವು, ಹೇಳು ನಿಶಾ ಪರಿ. ಏಯ್ ಪುಟ್ಟಕ್ಕ, ಏನದು ಮುಖ ಹಂಗಿಟ್ಕೊಂಡಿರೋದು? ಏನದು ಮುಖ ಏನ್ರಿ? ಸಮಾಚಾರ ಏನ್ರಿ ನಿಮ್ದು? ಅಯ್ಯೋ 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 ಅಯ್ಯೋ, ಕೋಪ ಬಂದಿದೆ ಅಮ್ಮಂಗೆ, ಕೋಪ ಬಂದಿದೆ ನಂಗೆ ಗೊತ್ತು, ನಂಗೆ ಗೊತ್ತು, ಅಮ್ಮಂಗೆ ಗೊತ್ತು. ಪರಿ ಅಮ್ಮಂಗೆ ಕೋಪ ಬಂದಿದೆ, ಗೊತ್ತಾಯ್ತು ನಂಗೆ. ಶಾನ ಮಾಡಿಸ್ಬಿಟ್ವಿ ಅಂತ ಕೋಪ. ನಾಳೆ ಶಾನ ಮಾಡ್ಸಲ್ಲ, ಓಕೆನಾ? ಓಕೆ. ಓಹೋ ಓಹೋ ಹೇಳೋದು ನಾವು. ಆ ಆ ಈ ಈ ಊ ಊ ರು ಎ ಎ ಐ ಓ ಓ ಔ ಅಂ ಅಹ ಖ ಖಗ್ಗ ನ್ಯಾ ನ್ಯಾ ಜಲ್ ಬಂತು. ಏನಿದು ನಿಮ್ದು ಏನು ಸಮಾಚಾರ ಅಂತೆ ಇವ್ರದ್ದು? ಶ್ಯಾಮಮ್ಮ ಸಮಾಚಾರ. ಏನಿದು? ನಾವು ವೈಪ್ ಮಾಡ್ಬಿಟ್ವಿ. ಅಯ್ಯಪ್ಪ, ಹೊಡಿತೀಯ ಅಮ್ಮಂಗೆ ಹೊಡಿತಾರನಪ್ಪ ಯಾರಾದ್ರು? ಅಮ್ಮಂಗೆ ಹೊಡಿತಾರ? ಅಯ್ಯಪ್ಪ, ಹೊಡಿಬಾರ್ದು. ನಿಂಗೆ ಶಾನ ಮಾಡಿಸ್ಬಾರ್ದ ನಾವು? ನೋ ಶಾನ ಅಮ್ಮವ್ರಿಗಿಲ್ಲ ಶಾನ. ಇಲ್ಲಿ ಏನಿದಿಲ್ಲ, ಏನಿದ್ದು
ಕಳ್ಳಮ್ಮ. ಆಯ್ತು. ಅಯ್ಯೋ, ನಮ್ಮ ಮೇಡಮ್ ಅವ್ರು ಕೂಡ ಎದ್ಬಿಟ್ರು ಇಲ್ಲಿ. ತುಂಬಾ ಬೇಗ ಎದ್ಬಿಟ್ರು. ಎದ್ಬಿಟ್ಟಿದ್ದಾಳೆ ಮಗಳು, ಸಣ್ಣ ಮಗಳು ಬೇಗ ಎದ್ಬಿಟ್ಟಿದ್ದಾಳೆ. ಇವಾಗ ಎದ್ದಿ ಆಟ ಆಡ್ತಾ ಇದ್ದು ನಾವು ನೋಡ್ಕೊಂಡಿಲ್ಲ, ಇಷ್ಟೊತ್ತಾದ್ರೂ ಎದ್ದಿಲ್ವಲ್ಲ ಅಂತ ನಾವು ಹೋಗಿ ಎಬ್ಬಿಸ್ಕೊ ಬಂದ್ವಿ. ಈ ತರ ಔಟ್ಫಿಟ್ ಹಾಕಿದೀನಿ, ಚಳಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಕಿದೀನಿ. ಈ ತರ ಕಾಣಿಸ್ತಾ ಇದ್ದಾಳೆ ಇವಾಗ. ಫಸ್ಟು ಈದ್ ಹಾಕೊಂಡಿದ್ಲು, ಚೇಂಜ್ ಮಾಡಿ ಈಗ ಇದಾಕಿದ್ದೀವಿ ಮಕ್ಳಿಗೆ. ಈ ಬಟ್ಟೆ ಹಾಕ್ಬಿಟ್ಟಿದೀವಿ. ಅವಳಿಗೆ ಇವತ್ತು ಸ್ನಾನ ಮಾಡಿಸ್ಬಿಟ್ವಿ ಅಂತ ಸ್ವಲ್ಪ ಕೋಪ ಅನ್ಸುತ್ತೆ. ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಇವತ್ತು. ತುಂಬಾ ನಿದ್ದೆ ಮಾಡಿದ್ದಾಳೆ ಇವತ್ತು. ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋ ತನಕ, ಆಮೇಲೆ ಓಟ್ಸ್ ತಿನ್ನೋ ತನಕ ನಿದ್ದೆ ಮಾಡಿದ್ದಾಳೆ. ಎದ್ದಿಲ್ವಲ್ಲ ಅಂತ ಎಬ್ಬಿಸಕ್ ಹೋದೆ, ಆಟ ಆಡ್ತಾ ಇದ್ಲು. ಏನೋ ರಿಯಾಕ್ಟ್ ಮಾಡ್ತಾ ಇಲ್ಲ. ನಾನು ಮತ್ತೆ ಸಿಗ್ತೀನಿ ಅನ್ನೋದೇ ಆಯ್ತು ಬ್ಲಾಗಲ್ಲಿ. ನಾನು ಯಾವಾಗ ಈ ರೂಮ್ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಅಯ್ಯೋ, ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದರೆ ನಾಳೆ ಎಲ್ಲ ಹೋಗ್ಬೇಕು ಸ್ವಲ್ಪ. ನೋಡೋಣ, ನಾಳೆ ಅದು ನಾಡಿದ್ದು, ಇಲ್ಲ ನಾಳೆ ನಾಡಿದ್ದು, ಇಲ್ಲ ಈ ವಾರದೊಳಗೆ ನಾವು ಕ್ಲೀನ್ ಮಾಡಬೇಕು. ನಾನು ನನ್ನ ಮಗಳು ಸೇರ್ಕೊಂಡು ಕ್ಲೀನ್ ಮಾಡ್ತೀವಿ. ಅಲ್ಲೇನ್ರಿ ನಾವು ಕ್ಲೀನ್ ಮಾಡ್ತೀವಿ. ಅಯ್ಯಯ್ಯ ಮುದ್ದು. ಹಾಯ್, ಏನು ನಿಮ್ಮ ಹೆಸರು? ಏನು? ಓ ಅಂದ್ರೆ ನಾಚಿಕೆನಾ? ನಾಚಿಕೆ? ಎಷ್ಟು ನಾಚಿಕೆ ಅಮ್ಮವ್ರಿಗೆ? ಎಷ್ಟು ನಾಚಿಕೆ ಅಮ್ಮವ್ರಿಗೆ? ಹೇಳ್ರಿ. ಈ ಮಗುಗೆ ನಮ್ಮ ಮೇಲೆ ಕೋಪ ಬಂದಿದೆ. ಏನಿಗೆ ಕೋಪ? ಸ್ನಾನ ಮಾಡಿಸ್ಬಿಟ್ವಿ ಅಂತ ಕೋಪ. ಸ್ನಾನ ಮಾಡಿಸಿದ್ಕೆ ನಮ್ಮ ಮಗು ಕೋಪ ಮಾಡ್ಕೊಂಡಿದೆ. ರೇಗಾಡ್ತಾಳೆ ಅಂದಮೇಲೆ. ಇವಳು ದೊಡ್ಡವಳಾಗ್ಲಿ ಹೊಡಿತೀನಿ ನಾನು ಇವಳಿಗೆ. ಚಚ್ಚಿ ಮಾಡ್ತೀನಿ ಇಲ್ಲ ಕಣಪ್ಪ, ಮಾಡಲ್ಲ. ಇಲ್ಲ ಆಯ್ತು. ಇವಾಗ ನಿಜ ರೂಮ್ ಕ್ಲೀನ್ ಅಂತೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 8:45 ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಇವಾಗ ಊಟದ ಟೈಮು. ಊಟ ಮಾಡಿ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ನಾನು ಕೂಡ ಮಲ್ಕೋಬೇಕು ಬೇಗ. ಏನಕ್ಕೆ ಬೇಗ ಮಲ್ಕೋಬೇಕಂದ್ರೆ ನಾನು ಬೇಗ ಅದೊಳಗೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಅಂದರೆ ಬೇಗ ಮಲ್ಕೊಂಡ್ರೆ ತಾನೇ ಬೇಗ ಅದೊಳಕ್ಕೆ. ನಾನು ನೈಟ್ ಮಲ್ಕೊಳ್ಳೋದೆ 1 o'clock ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗಿಂದ ಬೇಗ ಮಲ್ಕೋಬೇಕು, ಹೆಲ್ದಿಯಾಗಿ ತಿನ್ನಬೇಕು, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಆಗ್ತಾಯಿಲ್ಲ. ಐ ಹ್ಯಾವ್ ಟು ಟ್ರೈ. ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ಮಾಡಿ ಒಂದಿನ ಬಿಟ್ಟರೆ ಆಗಲ್ಲ ಅಲ್ವಾ. ನಾನು ಬರೀ ಒಂದಿನ ಮಾಡಿ ಒಂದಿನ ಬಿಡ್ತೀನಿ, ಈ ಥರ ಆಗ್ಬಿಡ್ತೈತೆ. ಅದಕ್ಕೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಇವಾಗ ಹೋಗಿ ಊಟ ಹಾಕೋಬೇಕು. ಅಂದರೆ ಈಗ ಇನ್ನೂ ರೈಸೇ ಮಾಡಿಲ್ಲ ಇನ್ನೂ ನಾನು. ಹೇಗೆ ಏನು ಹಿಂಗಾಗ್ಬಿಟ್ರೆ ಜೀವನ ತುಂಬ ಕಷ್ಟ ನಂದಂತೂ. ಇವಾಗಿನ ನಾವು ಅಮ್ಮ ಜೊತೆಗಿದ್ದೀನಿ, ಲೈಫ್ ಏನೋ ಓಕೆ. ನೆಕ್ಸ್ಟು ನಾನು, ನನ್ನ ಬೇಬಿ, ನನ್ನ ಹಸ್ಬೆಂಡ್ 3 ಜನ ಇರಬೇಕಾಗುತ್ತೆ. ಅವಾಗಂತೂ ತುಂಬ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳೋದು ಅಂದರೆ. ಯಾಕಂದರೆ ನೆಕ್ಸ್ಟ್ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿರ್ತೀವಲ್ಲ. ಅಂದರೆ ಅವಳು ಅಂದರೆ ನಾವೊಂದು 9 months 10 monthsಗೆಲ್ಲ ಮೇ ಬಿ ಕಳಿಸ್ಬೋದಿಲ್ಲ, 1 yearಗೆ. ಅದಾದಮೇಲೆ ಆದ್ರೂ ನಾವು ಅವಳಿಗೆ ಸ್ವಲ್ಪ ಟೇಕ್ ಕೇರ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಇವಾಗಿಂದಲೇ ಪ್ರಾಕ್ಟೀಸ್ ಮಾಡೋಣ ಅಂತ. ಮುಂಚೆ ನಮ್ಮ ಅಜ್ಜಿ ಇದ್ರು, ನನಗೆ ನಿಜ ಏನೂ ಅನಿಸ್ತಾ ಇರಲಿಲ್ಲ. ಇವಾಗ ನಾನು ಒಬ್ಬಳೇ ನೋಡ್ಕೋಬೇಕು ಅವಳನ್ನ. ಒಂದೊಂದ್ಸಲ ನನ್ನ ತಂಗಿ ನೋಡ್ಕೋತಾಳೆ, ಪಾಪ ಇಲ್ಲ ಅಂತ ಹೇಳಲ್ಲ ನಾನು. ಇವಾಗ ನಾನು ಒಬ್ಬಳೇ ನೋಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ದೆ. ಅಂದರೆ ಇವಾಗ ಒಂದು 15 days ಬೇಕು ನಾನು ಈ ಲೈಫ್ ಅಡ್ಜಸ್ಟ್ ಆಗೋಕ್ಕೆ.
ಸೊ ಅವಾಗೆಲ್ಲ ನಮ್ಮ ಅಜ್ಜಿ ನೋಡ್ಕೊತಾ ಇದ್ರು. ಇವಾಗ ನಾನು ಒಬ್ಬಳೇ ಆಗಿರೋದ್ರಿಂದ 15 ಡೇಸ್ ಬೇಕು ನನಗೆ ಟೈಮು. ನೋಡೋಣ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೇಸಿ ಆಗಿತ್ತು ಮಾತ್ರ ಈವ್ನಿಂಗ್ ಅಂತೂ. ಮಾರ್ನಿಂಗ್ ಎಲ್ಲ ಚೆನ್ನಾಗಿತ್ತು, ಈವ್ನಿಂಗ್ ಮಾತ್ರ ತುಂಬ ಲೇಸಿ 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 ಅನಿಸ್ತಾ ಇದೆ ನನಗೆ. ಅಯ್ಯೋ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಾನು ರೂಮ್ ಕ್ಲೀನ್ ಮಾಡೋಣ ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಲೇಸಿಯಾಗಿ ಎಂಡ್ ಆಗ್ತಾ ಇದೆ. ಯಾರ್ಯಾರು ಇಲ್ಲಿ ಗಂಟ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಹಿಂಗೆ ಇನ್ನೂ ವ್ಲಾಗ್ಸ್ನ ಮಾಡ್ತೀನಿ ನಾನು. ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಕೈಯೆಲ್ಲ ನೋಡಿ ರೆಡ್ ರೆಡ್ ಆಗಿಬಿಟ್ಟಿದೆ, ಯಾಕಂದರೆ ಬೀಟ್ರೂಟ್ ಕಟ್ ಮಾಡಿದೆ ಅದಕ್ಕೋಸ್ಕರ. ನನ್ನ ಮಗಳು ಇದ್ದಾಳೆ, ಅವಳ ಜೊತೆಗೆ ಆಟ ಆಡಬೇಕು ಸ್ವಲ್ಪ. ಇವಾಗ ಆಟ ಆಡಿ ರೈಸ್ ಮಾಡಿ, ಅಂದರೆ ನನ್ನ ತಂಗಿ ಕೈಲೇ ಮಾಡಿಸ್ಬೋದು, ಬಟ್ ಅವಳು ಹುಷಾರಿಲ್ಲ ಪಾಪ. ಗಂಟ್ಲು ನೋವು ಬಂದು ಜ್ವರ ಬಂದುಬಿಟ್ಟಿತ್ತು. ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ, ಪಾಪು ಎತ್ಕೊಂಡಿದ್ದಾಳೆ ಇವಾಗ. ಸೊ ನಾನು ಒಬ್ಬಳೇ ಕೆಲಸ ಮಾಡಬೇಕು. ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ಟಾರ್ಟಿಂಗಲ್ಲಿ ಯಾವುದೇ ಥರ ಅಂದರೆ ಬೇಗ ಸಿಗಲ್ಲ ಯಾವುದೇ ಒಂದು ಸಕ್ಸಸ್ಸು. ಐ ಹೋಪ್ ಒಂದಲ್ಲ ಒಂದಿನ ನನಗೂ ಕೂಡ ಸಕ್ಸಸ್ ಸಿಗುತ್ತೆ ಅಂತ ಅವಾಗಲೇ ಹೇಳ್ದಂಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ನೈಸ್ ಡೇ.